ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್. ಏನಪ್ಪ ಇದು ನೆನ್ನೆ ತಾನೇ ಊರಿಂದ ಬಂದು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರಾ? ನೆನ್ನೆ ಬಂದ್ವಿ. ನೆಕ್ಸ್ಟ್ ಡೇ ಎಲ್ಲೂ ಹೋಗಲಿಲ್ಲ, ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಹಸ್ಬೆಂಡು ಕಸಿನ್ ಮಗಳದು ಮದುವೆ ಇದೆ. ಸೊ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತು. ಇತ್ತೀಚೆಗಂತೂ ಎಷ್ಟೊಂದು ಬ್ಲೌಸ್ಗಳಂತೂ ನಾನು ಸ್ಟಿಚ್ಚೇ ಮಾಡಿಸಿರಲಿಲ್ಲ. ಮುಡಿ ಬೇರೆ ಕೊಟ್ಬಿಟ್ಟು ಬೋಡ ಆಗಿದ್ನಲ್ಲ, ಒಂಥರ ಸೀರೆ ಉಟ್ಕೊಳ್ಳೋ ಆಸೆನೇ ಹೊರಟೋಗಿತ್ತು. ಬಿಡ ತೆಗೆದ್ಬಿಟ್ಟು ತಗೊಂಡಿರೋ ಸೀರೆನೆಲ್ಲ ಹಂಗೆ ಇಟ್ಟಿದ್ದೆ. ಬ್ಲೌಸ್ ಒಂದಕ್ಕೂ ಸ್ಟಿಚಿಂಗ್ ಕೊಡೋಕೆ ಹೋಗಿರಲಿಲ್ಲ. ಇನ್ನೇನು ಉಟ್ಕೊಳ್ಳಲ್ಲ ಮಾಡಲ್ಲ, ಈಗಲೇ ಸದ್ಯಕ್ಕೆ ಇನ್ನೇನು ಇವಾಗ ಸ್ಟಿಚ್ ಮಾಡಿಸೋದು ಅಂದ್ಬಿಟ್ಟು ಹಂಗೆ ಇಟ್ಕೊಂಡು ಇದಷ್ಟೇ ಅಲ್ಲ, ಇನ್ನೂ ಮನೇಲಿ ಸುಮಾರಿದೆ. ಈಗ ಸದ್ಯಕ್ಕೆ 4 ತೊಗೊಂಬಂದಿದ್ದೆ, ವರಮಹಾಲಕ್ಷ್ಮಿ ಹಬ್ಬದ್ದು. ಮತ್ತು ರೀಸೆಂಟಾಗಿ ಒಂದು ಬ್ಲೌಸ್ ಪೀಸ್ ಪರ್ಚೇಸ್ ಮಾಡಿದ್ದೆ ಇದರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಸ್ಟಿಚಿಂಗ್ ಕೊಡೋಣ ಅಂದ್ಬಿಟ್ಟು ಮೈಸೂರಲ್ಲಿ ಮೀನಾ ಬಜಾರಿಗೆ ಬಂದಿದ್ದೆ ನಾನು ಸ್ಟಿಚಿಂಗ್ ಕೊಡಬೇಕು ಅಂತ. ಇಲ್ಲಿ ಸುಮಾರು ಸರಿ ನಾನು ಸ್ಟಿಚಿಂಗ್ ಮಾಡಿಸಿದ್ದೀನಿ, ವರ್ಕೆಲ್ಲ ಮಾಡಿಸಿದ್ದೀನಿ, ಚೆನ್ನಾಗಿತ್ತು. ಹಾಗಾಗಿ ಇಲ್ಲೇ ಬಂದು ಸ್ಟಿಚಿಂಗ್ ಕೊಟ್ಟು ಇಲ್ಲಿ ಜಮ್ ಬಜಾರಿಗೆ ಬಂದೆ. ಇಲ್ಲೆಲ್ಲ ಚೆನ್ನಾಗಿರೋ ಕ್ಲಾತ್ ಸಿಗುತ್ತೆ. ಮತ್ತು ಯಾವುದೇ ನಿಮ್ಗೆ ಎಂಥದೇ ಮ್ಯಾಚ್ ಮಾಡ್ಕೊಬೇಕು ಅಂದರೂ ಇಲ್ಲಿ ಸಿಕ್ಕೇ ಸಿಗುತ್ತೆ. ಇಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ ಇಲ್ಲಿ. ಸೊ ಯಾವುದಕ್ಕೆ ಬೇಕಾದರೂ ಮ್ಯಾಚ್ ಮಾಡ್ಕೊಳ್ಳೋ ಥರ ಡ್ರೆಸ್ಗಳು, ಲೆಹೆಂಗಾಗಳು ಮತ್ತು ಬ್ಲೌಸ್ ಪೀಸು ಮತ್ತು ಸ್ಕರ್ಟು ಆ ಥರದ್ದೆಲ್ಲ ಯಾವ್ದು ಬೇಕಾದ್ರೂ ನೀವು ಸ್ಟಿಚ್ ಮಾಡ್ಕೊಬೋದು. ನೋಡಿ, ಇದೆಲ್ಲ ವೈರಲ್ ಆಗಿದೆಯಲ್ಲ, ಇದು ಬ್ಲೌಸ್ ಪೀಸು, ಇದೆಲ್ಲ ಇಲ್ಲೂ ಸಿಗುತ್ತೆ. ನಾನು ಇದನ್ನು ನೋಡಬೇಕು ಅಂತಲೇ ಇಲ್ಲಿಗೆ ಬಂದೆ. ಅದು ಸ್ಟಿಚಿಂಗ್ ಕೊಟ್ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ಅಲ್ಲಿಗೂ ಆ ಕ್ಲಾತ್ಗೂ ಈ ಕ್ಲಾತ್ಗೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ನಿಸ್ತು ನನಗೆ. ನಾನು ತೊಗೊಂಡಿರೋ ಕ್ಲಾತೇ ಚೆನ್ನಾಗಿದೆ ಅನ್ನಿಸ್ತು. ನಾನು ಆನ್ಲೈನಲ್ಲಿ ತೊಗೊಂಡಿದ್ರು ಆನ್ಲೈನಲ್ಲಂದರೆ ಇನ್ಸ್ಟಾದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಹಿಂಗೆ ನಮ್ಮಂಗೆ ಒಬ್ಬರು ಯಾರೋ ಬಿಸ್ನೆಸ್ ಮಾಡ್ತಾರೆ. ಸೊ ಅವ್ರ ಹತ್ರ ನಾನು ಬುಕ್ ಮಾಡಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ನಾನು ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ಕಣ್ಣಾರೆ ಬಂದು ಇಲ್ಲಿ ನೋಡಿದ್ನಲ್ಲ, ಇಲ್ಲಿ ಯಾಕೋ ನಂಗೆ ಸಮಾಧಾನ ಅಂತ ಅನ್ನಿಸ್ಲೇ ಇಲ್ಲ. ಅಂದರೆ ರೋಲ್ ಮಾಡಿರ್ತಾರಲ್ಲ ಅದು ಬಟ್ಟೆ, ಹೋಗ್ತಾ ಒಳಗಡೆ ಚೆನ್ನಾಗಿತ್ತು. ಸ್ವಲ್ಪ ಮೇಲೆ ಇರೋದೆಲ್ಲ ಧೂಳು ಕೂತ್ಕೊಂಡು ಏನೋ ಸ್ವಲ್ಪ ಕಲರ್ ಡಿಮ್ ಆಗೋ ಥರ ಇತ್ತು. ಬಟ್ ಅವ್ರು ಅದನ್ನೇ ಕಟ್ ಮಾಡಿ ಕೊಡೋ ಥರ ನೋಡ್ತಾಯಿದ್ರು. ನಾನು ಬ್ಲ್ಯಾಕ್ ಕಲರ್ ತೆಗ್ಸೆ, ಮತ್ತು ಬ್ಲೂ ಅಂದರೆ ರಾಯಲ್ ಬ್ಲೂ ಮತ್ತು ಸ್ವಲ್ಪ ನೆವಿ ಬ್ಲೂ ಬರುತ್ತಲ್ಲ, ಸೊ ಅದನ್ನೆಲ್ಲ ತೆಗ್ಸಿದ್ದೆ ನಾನು ನೋಡೋಣ ಅಂದ್ಬಿಟ್ಟು. ಅದರಲ್ಲಿ ಆ ಕಲರ್ಸ್ ಏನಾದರೂ ಇಲ್ಲೇನೋ ಕಡಿಮೆಗೆ ಸಿಕ್ಕಿದ್ರೆ ತೊಗೊಂಡು ಹಂಗೆ ಸ್ಟಿಚಿಂಗ್ ಕೊಟ್ಟೇ ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಯಾಕೋ ಸಮಾಧಾನ ಆಗಲಿಲ್ಲ. ಇಲ್ಲಿಗಿಂತ ಅಲ್ಲೇ ವಾಸಿ, ಮತ್ತೆ ಅಲ್ಲೇ ಬುಕ್ ಮಾಡ್ಕೊಂಡು ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನೋಡೋಣ ಬೇರೆ ಏನಾದರೂ ತೊಗೊಬೋದಾ ಅಂತ ಅಂದ್ಬಿಟ್ಟು ನೋಡ್ಲಿಕ್ಕೆ ಬಂದೆ. ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿಕೊಂಡೆ. ಎಲ್ಲ ಪ್ರತಿಯೊಂದು ಸಿಗುತ್ತೆ, ನೆಟ್ಟೆಡ್ಡಿಂದನೂ ಸಿಗುತ್ತೆ. ಮತ್ತು ಇವಾಗೆಲ್ಲ ಶಿಫಾನ್ ಸೀರೆ ಬರುತ್ತಲ್ಲ, ಒಂಥರ ಜಾರ್ಜೆಟ್ ಬಟ್ಟೆ, ಸೊ ಅದೆಲ್ಲ ಸಿಗುತ್ತೆ. ಅದು ಸೀರೆ ನಮಗೆಷ್ಟು ಅಂದರೆ ಸೀರೆ ಎಷ್ಟು ಬಣ್ಣ ಬೇಕೋ ಅಷ್ಟು ಹರಿದು ಕೊಡ್ತಾರೆ ಕಟ್ ಮಾಡಿ. ಅದನ್ನು ಸ್ಯಾರಿಯಾಗೂ ಮಾಡ್ಕೊಬೋದು, ಇಲ್ಲ ನಮಗೆ ಡ್ರೆಸ್ಸಿಗೆ ಬೇಕು ಅಂದರೆ ಡ್ರೆಸ್ಸಿಗೆ ಬೇಕಾದರೂ ಮಾಡ್ಕೊಬೋದು. ಕುರ್ತೀಸು ಅಂದರೆ ಅನಾರ್ಕಲಿ ಕುರ್ತೀಸ್ ಬರುತ್ತಲ್ಲ, ಟಾಪ್ಸ್ ಎಲ್ಲ ಅವೆಲ್ಲ ಹೊಲ್ಕೊಬೋದು, ಸ್ಟಿಚ್ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಅಂಗಡಿನಲ್ಲಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ಜನ ಇದ್ರು. ಅದೇನೋ ಗೊತ್ತಿಲ್ಲ, ನಾನು ಸುಮಾರು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದು. ಇವಾಗ ನೋಡಿದ್ರೆ ಜನನೇ ಇರಲಿಲ್ಲ, ಖಾಲಿ ಹೊಡಿತಾ ಇತ್ತು. ಸ್ಟೂಡೆಂಟ್ಸು ಮತ್ತು ದೊಡ್ಡವರು ಚಿಕ್ಕವರು ಯಾರು ವಯಸ್ಸಿನ ಲಿಮಿಟೇ ಇಲ್ಲ ಗೊತ್ತಾ. ಅಷ್ಟು ಜನ ಬಂದು ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತಿರ್ತಾರೆ. ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಸುಮ್ಮನೆ ಹೊಸ್ದಾಗಿ ನೋಡೋಕೆ ನೋಡೋಣ ಏನಿರುತ್ತೆ ಅಂತ ಹೋದವ್ರಿಗೂ ಆ ಜನಗಳೆಲ್ಲ ಅವರೇ ತೆಗ್ಸಿ ಪೀಸೆಲ್ಲ ಕಟ್ ಮಾಡಿಸ್ತಿರ್ತಾರಲ್ಲ, ಸೊ ಅದ್ರಲ್ಲಿ ನೋಡೇ ಒಂದು ಐಡಿಯಾ ಬರುತ್ತೆ. ಮತ್ತು ಒಂದು ಖುಷಿನೂ ಆಗುತ್ತೆ, ಇದು ತಗೊಂಡ್ರೆ ಚೆನ್ನಾಗಿರುತ್ತೆ. ಏಕೆಂದರೆ ಅವರೇ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅವರೆಲ್ಲ ಫೋಟೋಸು ಮೊಬೈಲ್ನಲ್ಲೆಲ್ಲ ಫೋಟೋಸ್ ತೋರಿಸಿ, ನಂಗೆ ಈ ಥರ ಬೇಕು, ಆ ಥರ ಬೇಕು, ಈ ಥರ ಕಟ್ ಮಾಡಿರಬೇಕು, ಆ ಥರ ಕಟ್ಟಿಂಗ್ ಬೇಕು ಅನ್ನೋ ಥರ ಎಲ್ಲ ನೀಟಾಗಿ ತೋರಿಸ್ತಾ ಇರ್ತಾರೆ. ಸೊ ಅವಾಗ ಎಲ್ಲರೂ ಜನ ಇದ್ದಾಗ ಬಂದು ತೊಗೊಂಬಿಟ್ರೆ ಇನ್ನೂ ಒಳ್ಳೆಯದು. ನಮಗೇನು ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ಅವರೇ ಎಲ್ಲ ತೆಗ್ಸಿರ್ತಾರೆ ಪೀಸ್ಗಳನ್ನೆಲ್ಲ. ಸೊ ಅವಾಗ ನಾವು ಅದರಲ್ಲಿ ಬೈ ಮಾಡ್ಬೋದು. ಇನ್ನು ಈ ಪೀಸ್ ನಂಗೆ ತುಂಬಾ ಇಷ್ಟ ಆಗೋಯಿತು. ವೆಲ್ವೆಟ್ ಬಟ್ಟೆ ಇದು, ಮೇಲ್ಗಡೆ ಏನೋ ಎಂಬ್ರಾಯ್ಡ್ರಿ ಇದೆ, ತುಂಬ ಚೆನ್ನಾಗಿತ್ತು. ಅದೇನೋ ಒಂಥರ. ಆಮೇಲೆ ಇವಾಗೆಲ್ಲ ವೈಟ್ ಬ್ಲೌಸ್ ಪೀಸ್ ಬರುತ್ತಲ್ಲಪ್ಪ, ಅದರಲ್ಲಿ ಒಂದು 4-5 ಥರ ಕ್ವಾಲಿಟಿ ಬರುತ್ತೆ. ಅದರಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಇದೆ. ಅದನ್ನು ನಾನು KR ನಗರದಲ್ಲಿ ತೊಗೊಂಡಿದ್ದೆ. ಹಿಂಗೆ ಯಾರೋ ನನ್ನ ಹತ್ರ ಸ್ಯಾರಿ ಪರ್ಚೇಸ್ ಮಾಡೋರೇ ಅದು ತಂದುಕೊಡಿ ಅಂತ ಹೇಳಿದರು. ಅಂದರೆ ಬುಕ್ ಮಾಡಿದಾಗ ಅದನ್ನು ಸೇರಿಸಿ ಪ್ಯಾಕ್ ಮಾಡಿ ನಾನು ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೋ ಅದನ್ನು ನಾನು ಪೇ ಮಾಡ್ತೀನಿ ಅಂತ ಹೇಳಿದರು. ಆವಾಗ ನಾನು KR ನಗರದಲ್ಲೇ ತುಂಬ ಹುಡುಕಿ ಯಾಕೆಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಬ್ಲೌಸ್ ಪೀಸ್ ಕೊಡಬೇಕಲ್ವ ಅಂತ ಹೇಳ್ಬಿಟ್ಟು ಸುಮಾರು ಒಂದು
10-15 ಅಂಗಡಿ ಹುಡುಕಿದ್ದೀನೇನೋ ಕೆ ಆರ್ ನಗರದಲ್ಲಿ, ನಂಗೆ ಸಮಾಧಾನನೇ ಆಗಲ್ಲ. ಒಂದೇ ಒಂದು ಅಂಗಡೀಲಿ ಚೆನ್ನಾಗಿರೋ ಬಟ್ಟೆ ಸಿಕ್ತು, ಮತ್ತು ವಿತ್ ವರ್ಕ್ ಇರೋದು ಚೆನ್ನಾಗಿರೋ ಸಿಕ್ತು, ಅದು ವೈಟ್ ಬ್ಲೌಸು. ಆ ಥರ ಬಟ್ಟೆ ಇಲ್ಲಿರಲಿಲ್ಲ. ಸೊ ನಾನು ಇಲ್ಲೇನಾದರೂ ಸಿಕ್ಕಿದ್ರೆ ನಾನು ತೊಗೊಳ್ಳೋಣ ನನಗೆ ಅಂದ್ಕೊಂಡು ಬಂದೆ. ಆದರೆ ಇಲ್ಲಿರಲಿಲ್ಲ. ಹೆಂಗಿದ್ರು ತೊಗೊಂಡು ಅಲ್ಲೇ ಹೋಗಿ ಸ್ಟಿಚಿಂಗ್ ಕೊಟ್ಬಿಡೋಣ, ಹೆಂಗಿದ್ರು ಮೈಸೂರಿಗೆ ಬಂದಿದ್ದೀನಿ, ಮತ್ತು ಅದನ್ನೊಂದು ಸರಿ ಇನ್ನೇನು ಹೊತ್ಕೊಂಬರೋದು ಅಂದ್ಕೊಂಡೆ ಈ ಪ್ಲ್ಯಾನ್ ಮಾಡಿಕೊಂಡೆ ಈ ಅಂಗಡಿಗೆ ಬಂದೆ. ನನಗೆ ಯಾಕೋ ಒಂದೊಂದು ಸಮಾಧಾನ ಆಗಲ್ಲ, ಒಂದೊಂದು ಯಾಕೋ ರೇಟು ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಒಂದೊಂದು ಕಡಿಮೆ ಅಂತ ಅನ್ನಿಸ್ತು, ಒಂದೊಂದು ಕ್ವಾಲಿಟಿನೂ ಯಾಕೋ ಇಲ್ಲ, ಸಿಂಪಲ್ ಅಂತ ಅನ್ನಿಸ್ತು. ಬಟ್ ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದೆ ಅಂಗಡಿ. ಇಲ್ಲಿ ಚೆನ್ನಾಗೇ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡ್ಬೋದು, ಎಲ್ಲದೂ ಅಷ್ಟೇ ಚೆನ್ನಾಗಿದೆ, ಎಲ್ಲೋ ಒಂದೊಂದು ಹಂಗಿರುತ್ತೆ ಅಷ್ಟೇ. ಇದಾದಮೇಲೆ ನಾನು ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ, ಅಂದರೆ ಗೋಲ್ಡೆಲ್ಲ ಮಾಮೂಲಿ ಒಡವೆ ಸೆಟ್ಗಳು, ಜ್ಯುವೆಲರಿ ಸೆಟ್ಗಳೆಲ್ಲ ಬರುತ್ತಲ್ಲ, ಸೊ ಅಲ್ಲಿಗೆ ಹೋದೆ. ಆಟೋ ಮಾಡಿಕೊಂಡು ಮೀನಾ ಬಜಾರಿಂದ ಏನು ಮಾರ್ಕೆಟ್ ಹತ್ರ ಬಂದು, ಸೊ ಅಲ್ಲಿ ಆಟೋದಲ್ಲಿ ಇಳ್ಕೊಂಡು ಏನೋ ತೊಗೊಳ್ಳೋಣ ಹಿಂಗೆ ಏನಾದರೂ ಸಣ್ಣ ಪುಟ್ಟ ಅಂತ ಹೇಳ್ಬಿಟ್ಟು ಬಂದೆ. ಈ ಅಂಗಡಿ ಹೊಸ್ದಾಗಿ ಓಪನ್ ಆಗಿರೋದು, ಎಷ್ಟು ರೇಟು ಬರೀಬೇಕು ಅಷ್ಟು ರೇಟ್ ಬರೆದ್ಬಿಟ್ಟಿದ್ದಾರೆ. ನನಗೆ ಗೊತ್ತು ಒಂದೊಂದು ಸರಗಳು ಎಷ್ಟು ಬೆಲೆ ಬಾಳುತ್ತೆ, ಎಷ್ಟು ಕೊಡ್ಬೋದು ಅದಕ್ಕೆ ಪ್ರೈಸು ಅಂತ. ನಾನೆಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ ಅದು ಯಾವ ಸರ ಇಷ್ಟಕ್ಕೆ ಎಷ್ಟು ಕೊಡ್ಬೋದು ಅಂತ. ಬಟ್ ಇವರು ಕೊಡ್ಬೋದು ಅನ್ನೋದಕ್ಕಿಂತ ತಗೊಂಡ್ಲೇಬಾರ್ದು, ಅದು ನೋಡಲೇಬಾರ್ದು ಅನ್ನೋಷ್ಟು ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ರು. ಎಲ್ಲ ಏನು 2-2.5 ಸಾವಿರದ ಮೇಲೆ ಬರೆದಿದ್ದಾರೆ. ಹೊಸ್ದಾಗಿ ಓಪನ್ ಮಾಡಿರೋ ಅಂಗಡಿ. ಆಮೇಲೆ ಕೇಳಿದೆ ಎಷ್ಟು ದಿನ ಆಯಿತು ಓಪನ್ ಆಗಿ ಅಂತ. ಈಗ ರೀಸೆಂಟಾಗಿ ಓಪನ್ ಆಗಿರೋದು, ಅದಕ್ಕೆ ಆಫರ್ ಪ್ರೈಸ್ ಬಿಟ್ಟಿದ್ದೀವಿ ತಗೊಳ್ಳಿ ಅಂತ ಹೇಳ್ತಾರೆ. ಆಫರ್ ಪ್ರೈಸೇ 2,000-2.5 ಸಾವಿರದ ಮೇಲೆ ಅಂಟಿಸ್ಬಿಟ್ಟಿದ್ದಾರೆ ಸ್ಟಿಕ್ಕರ್ನೆಲ್ಲ. ನಾನಿದು ಡಿಸ್ಕೌಂಟ್ ಹೋಗಿನೂ ಇಷ್ಟ ಅಂತ ಕೇಳಿದೆ. ಡಿಸ್ಕೌಂಟ್ ಹೋಗಿನೇ ಅಷ್ಟು ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗೋಯಿತು, ಏನಪ್ಪ ಇದು ಅಂದ್ಬಿಟ್ಟು. ನಾನು ಈ ಸರಗಳನ್ನೆಲ್ಲದು ನೋಡಿದ್ದೀನಿ, ನಾನು ಹತ್ರದಿಂದನೂ ನೋಡಿದ್ದೀನಿ, ಆನ್ಲೈನಲ್ಲೂ ಕೂಡ ನಾನು ನೋಡಿದ್ದೀನಿ. ಒಂದೆರಡು ಬುಕ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಚೆನ್ನಾಗೇ ಬಂದಿದೆ, ಕ್ವಾಲಿಟಿ ಎಲ್ಲ ಇದೇ ಥರನೇ ಇದೆ. ಆ ಥರ ಸರಗಳು ಕಂಡ್ರೆ ಮಾತ್ರ ನಾನು ಮಿಸ್ ಮಾಡಲ್ಲ. ಅಂಗಡಿನಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗಿ ಟಚ್ ಮಾಡಿ ನೋಡ್ತೀನಿ ನಾನು, ನನ್ನ ಹತ್ರ ಇರೋ ಸರಕು ಈ ಸರಕು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬಟ್ ಸೇಮ್ ಇರುತ್ತೆ, ರೇಟ್ ಮಾತ್ರ ತುಂಬಾ ಡಿಫ್ರೆಂಟ್ ಇರ್ತೈತೆ. ಇಲ್ಲಿಗೂ ಅಲ್ಲಿಗೂ ಎಷ್ಟೊಂದು ರೇಟ್ ಇರುತ್ತೆ ಗೊತ್ತಾ. ಒಂದೊಂದು ಅಂಗಡಿಲಿರಲ್ಲ, ಒಂದೊಂದು ಅಂಗಡಿಲಿರುತ್ತೆ. ಇವರಂತೂ ಜಾಸ್ತಿನೇ ಹಾಕಿದ್ರು ಪ್ರೈಸು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಬೇರೆ ಶಾಪಿಗೆ ಬಂದೆ. ನಾವು ಯಾವಾಗಲೂ ಬರ್ತಿದ್ದಿದ್ದು ಶಾಪ್ ಇದು. ಅಂದರೆ ಈ ಲೈನಲ್ಲಿ ಎಷ್ಟೊಂದು ಶಾಪ್ಗಳಿರ್ತವೆ, ಅಲ್ಲೆಲ್ಲ ವಿಚಾರಿಸ್ಕೊಂಡು ನೋಡಿ ತೊಗೊಳ್ಳೋದು. ಸೊ ಇಲ್ಲಿ ರೆಂಟ್ಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ವಿಡಿಯೋ ಎಲ್ಲ ಮಾಡಿಕೊಂಡೆ ಇರಲಿ ಅಂತ ಹೇಳ್ಬಿಟ್ಟು. ನಮ್ಮ ಲೂಲುಗೊಂದು ಚಿಕ್ಕ ಸರ ಕೊಡಿಸ್ಬೇಕಿತ್ತು, ಅವಳಿಗೆ ಬರ್ಡೇಗೆ ಏನೂ ಕೊಡಿಸಿರ್ಲಿಲ್ಲ. ಬಟ್ಟೆ ಕೊಡಿಸಿದ್ರೆ ಅದು ಬಟ್ಟೆ ಚುಚ್ಚುತ್ತೆ ಅಂತ ಹಾಕಲ್ಲ ಒಂದೊಂದು. ಇನ್ನೇನು ಬಟ್ಟೆಗಳು ಹತ್ರ ಸುಮಾರಿದೆ, ಬಟ್ಟೆಗಳೇನು ಬೇಡ ಅಂತ ಹೇಳ್ಬಿಟ್ಟು ಒಂದು ಪುಟಾಣಿ ಸರ ಕೊಡ್ಸೋಣ ಅವಳಿಗೆ, ಪಾಪುಗೆ ಅಂತ ಹೇಳ್ಬಿಟ್ಟು ನೋಡಿ ಚೆನ್ನಾಗಿರೋ ಸರ ತಗೊಳ್ಳೋಣ ಅಂತ ಬಂದೆ. ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ. ದೊಡ್ಡದಿತ್ತು, ಮಗು ಕಿತ್ತಾಕೊಂಡ್ಬಿಡುತ್ತೆ ಕೈಯಲ್ಲಿ ಹಿಂಗೆಲ್ಲ ಆಡಿಸಿ. ದೊಡ್ಡದೊಂದಿತ್ತು, ಚೆನ್ನಾಗಿತ್ತು, ಮಕ್ಕಳು ಹಾಕ್ಕೊಳ್ಳೋ ಥರದೇ. ಬಟ್ ಅದು ಅವಳು ತುಂಬ ಉದ್ದ, ಅವಳೆ ಮಾಂಗಲ್ಯ ಚೈನ್ ಥರ ಉದ್ದಕ್ಕಿತ್ತು. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಚೋಕರ್ ಥರ ಒಂದು ಪುಟಾಣಿ ಸರ ತಗೊಂಡೆ. ಬಟ್ ಒಂಥರ ಚೆನ್ನಾಗಿತ್ತು ಸೆಟ್ಗಳೆಲ್ಲ. ಮದುವೆ ಫಂಕ್ಷನ್ಸ್ಗೆಲ್ಲ ಕೊಡ್ತೀವಿ, ಸ್ವಂತಕ್ಕೂ ಕೊಡ್ತೀರಾ ಅಂದೆ. ಇಲ್ಲ ಮೇಡಮ್, ಅದು ಆಲ್ರೆಡಿ ಬಾಡಿಗೆಗೆಲ್ಲ ಹೋಗಿ ಶೇಡ್ ಆಗ್ಬಿಟ್ಟಿದೆ, ಅದನ್ನು ಸ್ವಂತಕ್ಕೆ ಹೆಂಗೆ ಕೊಡೋಕ್ಕಾಗುತ್ತೆ, ನೋಡಿ ಬೇಕಾದ್ರೆ ತಗೊಳ್ಳಂಗಿದ್ರೆ ನಿಮ್ಮಿಷ್ಟ ಅಂತ ಹೇಳಿದ್ರು. ಆಮೇಲೆ ನಾನು ಬೇಡ ಬಿಡಿ, ಹಂಗಿದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಅವ್ರದ್ದು ಫೋನ್ ನಂಬರು, ವಿಸಿಟಿಂಗ್ ಕಾರ್ಡ್ ಎಲ್ಲ ಇಸ್ಕೊಂಡು ಬಂದೆ. ನಮಗೂ ಹೆಂಗಾದ್ರೂ ಯೂಸ್ ಆಗುತ್ತಲ್ವ, ಯಾಕೆಂದರೆ ನಾವು ಮೇಕಪ್ ಆರ್ಟಿಸ್ಟು, ರೆಂಟ್ಗೆ ಏನಾದರೂ ಜ್ಯುವೆಲರಿ ಬೇಕು ಅಂತ ಅಂದರೆ ಇವ್ರ ಹತ್ರ ತರಿಸ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅವ್ರ ನಂಬರ್ ಇಸ್ಕೊಂಡು ಬಂದೆ. ಇನ್ನು ಅಲ್ಲಿ ಲಂಚ್ ಬ್ಯಾಗ್ಗಳು ಚೆನ್ನಾಗಿತ್ತು ಅಂದ್ಬಿಟ್ಟು 2 ಲಂಚ್ ಬ್ಯಾಗ್ ಚೆನ್ನಾಗಿದೆ ಅಂದ್ಬಿಟ್ಟು 2 ಥರದ್ದು ತೊಗೊಂಡೆ. ಇನ್ನು ವಂಕಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಇದು ಅರಸು ರೋಡು, ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಏನು ಒಂದು ವಂಕಿನ 12,000 14,000 ಹೇಳ್ತಾರೆ. ಸೊ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಂತ ಅನಿಸ್ತು. ಬಟ್ ಆ ಏರಿಯಾ ತುಂಬ ಕಾಸ್ಟ್ಲಿ ಏರಿಯಾ ಅದು. ಯಾರು ಅಲ್ಲಿ ಅಷ್ಟಾಗಿ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡಲ್ಲ, ದುಡ್ಡಿರೋರು ನೋಡಿ ತಗೊತಾರೆ. ಸೊ ಅಷ್ಟೊಂದು ಕೊಟ್ಟು ತೊಗೊಳ್ಳೋ ಅಂಥದ್ದೇನಿಲ್ಲ ಅಂದ್ಬಿಟ್ಟು ಸೊ ನಾನು ಮನೆ ಕಡೆ ಬಂದೆ. ಇದು ನೆಕ್ಸ್ಟ್ ಡೇ. ಫೇಸು ಟ್ಯಾನ್ ಆಗಿತ್ತು ಅಂತ ಹೇಳ್ಬಿಟ್ಟು, ಟ್ಯಾನ್ ಇನ್ನೇನಾಗುತ್ತೆ, ಮನೇಲೇ ಇರ್ತೀವಿ. ಸೊ ಏನಾದರೂ ವಾರಕ್ಕೊಮ್ಮೆ ಏನಾದರೂ ಹೋಮ್ ರೆಮಿಡಿ ಮಾಡಿಕೊಂಡ್ರೆ ಒಳ್ಳೇದಲ್ವ ಫೇಸ್ಗೆ ಅಂತ ಹೇಳ್ಬಿಟ್ಟು ಇದು ಕೂಡ ಮಾಡಿಕೊಂಡೆ.
ಸುಮ್ಮನೆ ಮನೇಲಿ ಕೂತ್ಕೊಂಡು ಫೋನ್ ನೋಡಿಕೊಂಡು ಎಡಿಟ್ಸ್ ಮಾಡಿಕೊಂಡು ಅವ್ರಿವ್ರು ಮಾಡಿರೋ ರೀಲ್ಸ್ ಮಾಡಿಕೊಂಡು ರೀಲ್ಸ್ನ ನೋಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಬಗ್ಗೆ ಒಂಚೂರು ನಮಗೇನೆ ನಾವೇ ಕಾಳಜಿ ತೋರಿಸ್ಕೊಂಡು ಏನಾದರೂ ಈ ಥರ ಏನಾದರೂ ಬ್ಯೂಟಿ ಟಿಪ್ಸು ಹೆಲ್ತಿ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ನಮಗೂ ನಮ್ಮ ಆರೋಗ್ಯಕ್ಕೂ ಸ್ವಲ್ಪ ಬೆನಿಫಿಟ್ ಸಿಗುತ್ತಲ್ವ. ಸೊ ಹಂಗಾಗಿ ಅಂದರೆ ನಾನೇನು ಅಂದರೆ ಬೋಡ ಮಾಡಿಸ್ಕೊಂಡಾಗಿಂದ ಅದೇನೋ ಗೊತ್ತಿಲ್ಲ, ಮನಸ್ಸು ಬಂದುಬಿಡುತ್ತೆ, ಅಯ್ಯೋ ಇನ್ನೇನು ಬಿಡು, ಬೋಡ ಮಾಡಿಸ್ಕೊಳಕ್ಕೆ ಚೆನ್ನಾಗಿ ಕಾಣಲ್ಲ, ಇವೆಲ್ಲ ಇನ್ನೇನು ಮಾಡ್ಕೊಳ್ಳೋದು ಬಿಡು ಅಂದ್ಬಿಟ್ಟು ಅದೇನೋ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಹೇರ್ಸ್ ಎಲ್ಲ ಬಂದಿದೆಯಲ್ವ ಬಾಫ್ ಕಟ್ ಥರ. ಸೊ ಹಂಗಾಗಿ ಏನಾದರೂ ಮಾಡ್ಕೊಳ್ಳೋಣ, ಹೋಮ್ ರೆಮಿಡಿ ಫೇಸ್ಗೆ ಏನಾದರೂ ಟ್ಯಾನ್ ಆಗಿರುತ್ತೆ ಅಥವಾ ಏನಾದರೂ ಕಲೆ ಇದ್ದರೆ ಹೋಗುತ್ತೆ, ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ, ಫೇಸ್ ಪ್ಯಾಕು ಆ ಥರ ಕ್ಲೆನ್ಸಿಂಗ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವಾಗ ಹಂಗೆ ಅನ್ನಿಸ್ತಾ ಇದೆ. ಇನ್ನು ಇದು ಸಂಜೆ ನನ್ನ ಹಸ್ಬೆಂಡು ಪಾಪು ಎಲ್ಲ ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಮದುವೆಗೆ ಬಟ್ಟೆ ತೆಗಿಬೇಕಾಗಿತ್ತು. ಅದೇ ಕಸಿನ್ದು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಇನ್ನು ನನ್ನ ಹತ್ರನೇ ಸೀರೆಗಳಿದ್ದು ಅವನ್ನ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ನನ್ನ ಬ್ಲೌಸ್ಗೆ. ಇನ್ನು ಇವರು ಹೊಸ್ದಾಗಿ ಬಟ್ಟೆ ತಗೋಣ ಅಂತ ಹೇಳ್ಬಿಟ್ಟು ಇವರು ಕೂಡ ಬಂದರು. ಅಲ್ಲೇ ಕೆ ಆರ್ ನಗರದಲ್ಲೇ ತೊಗೊಂಡ್ವಿ. 1-2-3 ಅಂಗಡಿ ಚೆನ್ನಾಗಿ ಸುತ್ತಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಎಲ್ಲ ಒಂದು 5-6 ಸಾವಿರ ಬಿಲ್ ಆಯಿತು. ಸೊ ಅಲ್ಲಿಂದ ಬಂದಮೇಲೆ ಇಲ್ಲಿ ಕೆ ಆರ್ ನಗರದಲ್ಲೇ ನಮ್ಮನೆ ರೋಡ್ನಲ್ಲೇ ಇದು ಚಿಕನ್ನ ಈ ಥರ ಕೆಂಡದಲ್ಲಿ ಹಾಕಿ ಸುಡ್ತಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏನು ಫುಡ್ ಕಲರು, ಟೇಸ್ಟಿಂಗ್ ಪೌಡ್ರ್ ಆ ಥರದ್ದು ಏನೂ ಹಾಕಲ್ಲ ಅವರು. ಲೇಪನ್ ಇದನ್ನು ಭಾಳ ಇಷ್ಟಪಡ್ತಾನೆ, ಅದಕ್ಕೆ ಇವತ್ತು ಹಠ ಮಾಡ್ತಾಯಿದ್ದ ಕೊಡ್ಸಮ್ಮ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು, ಇಲ್ಲೇ ತಿನ್ನೋಕ್ಕೆ ಟೈಮ್ ಆಗೋಲ್ಲ, ಸೊ ಬಿಸಿ ಇರುತ್ತೆ, ಬೇಗ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗಿ ಪಾರ್ಸೆಲ್ ಕಟ್ಟಿಸ್ಕೊಂಡ್ವಿ. ಈ ಥರ ಒಲೆ ತಂದ್ಕೊ ನೀನು, ಅಪ್ಪ ತಂದ್ಕೊಡಪ್ಪ ಅಮ್ಮಂಗೆ ಒಲೆನ, ಅಮ್ಮನೂ ಈ ಥರ ಮಾಡಲಿ, ಈ ಥರನೇ ಸುಟ್ಕೊಡ್ಬೇಕು ನನಗೆ ಮತ್ತು ಅಯ್ಯೋ ಇದರಲ್ಲಿ ಮಾಡ್ಕೊಡ್ತೀನಿ ಬಾ ಚಿನ್ನ ಮನೆಯಲ್ಲೇ ಅಂದರೆ, ಇಲ್ಲ ಈ ಥರ ಒಲೆ ಇಲ್ಲ, ಈ ಥರ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿರ್ತಾನೆ. ಆಯಿತು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಇಷ್ಟ ಈ ಥರ ಒಲೆ ಎಲ್ಲ ತಂದು ಮಾಡೋಕ್ಕೆ. ಆಯಿತು ತಂದುಕೊಟ್ರೆ ನಾನೇನು ಮಾಡಲ್ಲ ಅಂತೀನಾ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಇನ್ನು ಮನೆಗೆ ಬಂದಮೇಲೆ ಎಣ್ಗಾಯಿ ಪಲ್ಯ ಮಾಡಿದ್ದೆ, ಏನು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಪಲ್ಯ ಮೊದಲೇ ಮಾಡಿಟ್ಬಿಟ್ಟು ಹೋಗಿದ್ದೆ. ಹಿಂಗೆ ಬಟ್ಟೆ ತರಕ್ಕೆ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಮಾಡೋಕ್ಕೆ ಟೈಮ್ ಆಗಲ್ಲ. ಇನ್ನು ನಾವು ಚಿಕನ್ದು ಚಾಪ್ಸ್, ನಮ್ಮ ಮಗುವಿಗೆ ಚಿಕನ್ ಚಾಪ್ಸ್ ಅದ್ರ ರೋಸ್ಟ್ ಎಲ್ಲ ತಿಂದ್ವಲ್ಲ, ಮನೆಗೆ ತೊಗೊಂಬಂದು ಪಾರ್ಸೆಲ್ ತಂದು ಅದೇ ನಮಗೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗೋಯ್ತು. ಅದಕ್ಕೆ ನಮ್ಮ ಅಪ್ಪಿ ಇದಕ್ಕೆ ಮುದ್ದೆ ಮಾಡ್ಕೊಟ್ಬಿಡು, ರೈಸ್ ಮಾಡ್ಕೊಡು ಸಾಕು ಅಂತ ಹೇಳ್ಬಿಟ್ಟು ಮುದ್ದೆ ರೈಸ್ ಮಾಡ್ಕೊಂಡು ತಿಂದ್ವಿ. ಇದು ಮಾರನೇ ದಿನ ಸ್ಯಾರಿಗೆ ಕುಚ್ಚಾಕೊಬೇಕು ಅಂದ್ಬಿಟ್ಟು ಕುಚ್ಚಾಕಿ ಕೂಡ ಎಷ್ಟೋ ವರ್ಷಗಳೇ ಆಗ್ಬಿಟ್ಟಿತ್ತು. ನಾನು ಕುಚ್ಚೆಲ್ಲ ಕಲ್ತಿದ್ದೀನಿ, ಮದುವೆ ಆದಮೇಲೆ ಮಗು ಆಗೋದಕ್ಕೂ ಮೊದಲೇ ಕುಚ್ಚಾಕೋದೆಲ್ಲ ಕಲ್ತಿದ್ದೆ. ಅದು ಪಾಪು ಮನೆಗೆ ಕರ್ಕೊಂಬಂದಮೇಲೆ ಅವನು ಚಿಕ್ಕವನಿದ್ದಾಗಿಂದ ಹಾಕೋದು ಬಿಟ್ಟಿದ್ದು ನಾನು, ಏಕೆಂದರೆ ಕ್ರೋಶ ಮತ್ತು ಮಣಿ ಎಲ್ಲ ಇರುತ್ತೆ, ಮಗು ಬಾಯಲ್ಲಿ ಇಟ್ಕೊಂಬಿಡುತ್ತೆ ಅಂದ್ಬಿಟ್ಟು. ಕ್ರೋಶ ಅವೆಲ್ಲ ತುಂಬ ಶಾರ್ಪ್ ಇರುತ್ತೆ, ಕಣ್ಣು ಏನಕ್ಕಾದ್ರೂ ಫೇಸ್ಗೆ ಏನಕ್ಕಾದ್ರೂ ಚುಚ್ಕೊಂಬಿಟ್ರೆ ಅಂತ ಭಯಕ್ಕೆ ಎತ್ತಿಟ್ಬಿಟ್ಟಿದ್ದೆ. ಈಗ ಅವ್ನು ಸ್ಕೂಲ್ಗೆ ಹೋಗಿದ್ದ ಅಂತ ಎಲ್ಲ ದಾರ ಎಲ್ಲ ಸುತ್ತಿಡ್ತಾ ಇದೆ. ಇನ್ನು ಇವತ್ತೇನೆ ನಾನು ಬ್ಲೌಸ್ ಬಿಡಿಸ್ಕೊಬೇಕಾಗಿತ್ತು, ಫೋನ್ ಹಾಕ್ತೆ, ಅವರು ರೆಡಿ ಇದೆ ಅಂತ ಅಂದರು. ಇನ್ನು ಲೇಪನ್ನ ಸ್ಕೂಲಿಂದ ಕರ್ಕೊಂಡು ಒಂದೇ ಸರಿ ಸಂಜೆ ಮೇಲೆ ಹೋಗಿ ಬ್ಲೌಸ್ ತರೋಣ ಅಂತ ಹೇಳ್ಕೊಂಡು ಅವನು ಕರ್ಕೊಂಡೋಗಿ ಬ್ಲೌಸ್ನ ಈಸ್ಕೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 6:30-7 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಏಕೆಂದರೆ ಅವನು ಅವರು ಬರೋದು ಅವರು ಬ್ಲೌಸ್ ಕೊಡೋದೇ 2:30 ಮೇಲಾಗುತ್ತೆ ಅಂದರು. ಹಂಗಾಗಿ ಲೇಪನ್ಗೆ 3:30ಗೆ ಸ್ಕೂಲ್ ಬಿಡ್ತಾರೆ. ಸೊ ಬಿಟ್ಟ ಮೇಲೇ ಕರ್ಕೊಂಡು ಹೋಗೋಣ ಒಂದೇ ಸರಿ ಅಂತ ಹೇಳ್ಬಿಟ್ಟು ಅವನು ಜೊತೆಲೇ ಕರ್ಕೊಂಡೋದೆ. ಇನ್ನು ಮಿಕ್ಸಿ ಬೇರೆ ಹಾಳಾಗಿತ್ತು ನಮ್ಮದು, ಅಂದರೆ ಚೆನ್ನಾಗೇ ಇದೆ, ರುಬ್ಬಿದ್ರೂ ಎಷ್ಟೇ ಬ್ಲೇಡ್ ಚೇಂಜ್ ಮಾಡಿಸಿದ್ರು ನುಣ್ಣಗೆ ಆಗೋಲ್ಲ. ತುಂಬ ಹೊತ್ತು ರುಬ್ಬಿದ್ರು ಮಾತ್ರ, ಗ್ರೈಂಡ್ ಮಾಡಿದ್ರು ಮಾತ್ರ ನುಣ್ಣಗಾಗುತ್ತೆ ಮಸಾಲೆ. ಹಂಗಾಗಿ ಚೇಂಜ್ ಮಾಡೋಣ ಅಂತಬಿಟ್ಟು ನೋಡೋಣ ಅಂತ ಬಂದ್ವಿ. ಸ್ವಲ್ಪ ಯಾಕೋ ಪ್ರೈಸ್ ಎಲ್ಲ ಜಾಸ್ತಿ ಹೇಳಿದ್ರು. ಅದಕ್ಕೆ ದೀಪಾವಳಿ ಬರಲಿ ಅಂಥವ್ರು ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಫರ್ ಇರುತ್ತೆ ಅವಾಗೆಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಇದು ಗುಳ್ಸುಂಡೆಕಾಯಿ ಅಂತ, ಸುಂಡೆಕಾಯಿ, ಆಮೇಲೆ ಅದೆಂಥದ್ದು ಪಿಚ್ಚುಂಡೆಕಾಯಿ ಅಂತನೇನೋ ಅಂತಾರಂತೆ, ಅದು ನಮ್ಮ ಅಪ್ಪಿ ಕಿತ್ಕೊಂಬಂದಿದ್ರು. ಪ್ರಿಯವ್ರ ಮನೆ ಹತ್ರ ಇತ್ತಂತೆ, ಅವರು ಒಂದು ಸ್ವಲ್ಪ ಕೊಟ್ಟಿದ್ರು. ಅದ್ರ ಜೊತೆ ನಮ್ಮ ಅಪ್ಪಿಗೂ ತೋರಿಸಿದ್ದೆ ನಾನು, ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಪ್ರಿಯಾ ಕೊಟ್ಟಿದ್ದನ್ನು. ಆವಾಗ ತೋರಿಸಿದೆ, ನಮ್ಮ ಸ್ಕೂಲ್ ಹತ್ರ ಎಲ್ಲ ಬೇಲಿ ಹತ್ರ ಎಲ್ಲ ಬಿಟ್ಟಿದೆ, ಇದು ತತ್ತೀನಿ ಬಿಡು ಅಂತ ಹೇಳಿದ್ರು. ಅದಕ್ಕೆ ಅವಾಗ ಹೋಗಿ ಕಿತ್ಕೊಂಬಂದಿದ್ರು. ಪ್ರಿಯನ ಕೈಲೇ ಮಾಡಿಸ್ದೆ, ನೀನೇ ಮಾಡು, ನಿಮ್ಮನೆ ಮಾಡಿದ್ದೆ ಅಂತಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಹೆಂಗೆ ಬರುತ್ತೋ ಏನೋ ಸಾಂಬಾರು, ನೀನೇ ಮಾಡು ಅಂತ ಹೇಳ್ಬಿಟ್ಟು ಪ್ರಿಯನ್ನ ಮನೆಗೆ ಕರ್ಕೊಂಬಂದು ಪ್ರಿಯನ ಕೈಲಿ ಅಡುಗೆ ಮಾಡಿಸ್ತಾಯಿದ್ದೀನಿ ಇವತ್ತು. ಹುಡುಗರಿಬ್ಬರು ಆಟ ಆಡ್ತಾಯಿದ್ರು. ದೊಡ್ಡ ಮಗ ಟ್ಯೂಷನ್ಗೆ ಹೋಗಿದ್ದ, ಪ್ರಿಯನ ದೊಡ್ಡ ಮಗ, ಇನ್ನು ದಮನ್ನು ಲೇಪನ್ನು ಇಬ್ಬರು ಆಟ ಆಡ್ತಾಯಿದ್ರು.
ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟು ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಒಂದೇ, ಇಷ್ಟು ಹಾಕೊಂಡು ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಇದಾದಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕಿ, ಆಮೇಲೆ ನಾವೇನು ಅದು ಹೇಳಿದ್ನಲ್ಲ ಆ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಇದ್ರ ಜೊತೆ ತರಕಾರಿಗಳನ್ನೆಲ್ಲ ಹಾಕ್ಸಿದ್ದೆ. ಇವತ್ತು ನಾನು ಕಾಳೆಲ್ಲ ನೆನೆಹಾಕಿದ್ದೆ, ಬದನೆಕಾಯಿ ಅದನ್ನೆಲ್ಲ ಹಾಕಿ ಅದನ್ನು ಸ್ವಲ್ಪ ಮಸಾಲೆನಲ್ಲಿ ರೋಸ್ಟ್ ಆಗೋತ್ತಕ್ಕೆ ಅಂದರೆ ಫ್ರೈ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಖಾರ ರೆಡಿ ಮಾಡ್ಕೊಬೇಕು. ಹುರಿಗಡಲೆ, ಕಾಯಿ ತುರಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರ ಪುಡಿ ಮತ್ತು ಟೊಮೊಟೊ 1-2 ಟೊಮೊಟೊ ಹಾಕ್ಕೊಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಅಂದರೆ ಅದು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಪಕ್ಕಕ್ಕಿಡಿ. ಇವಾಗ ಇದೆಲ್ಲ ಹಾಕಿದ್ವಲ್ಲ ಮಸಾಲೆಗೆ, ಕಾಳುಗಳು ಮತ್ತು ತರಕಾರಿಗಳೆಲ್ಲ ನೋಡಿ, ಅದು ಆಲೆ ಎಷ್ಟೊಂದು ಎಣ್ಣೆ ಬಿಡೋ ಥರ ಆಲೆ ಕಾವುಗಳು ಕಲರ್ಗಳು ಚೇಂಜ್ ಆಗಿಬಿಟ್ಟಿದೆ, ಆಲೆ ಅರ್ಧ ಬೆಂದೇ ಬಿಟ್ಬಿಟ್ಟೈತೆ. ಸೊ ಇದಾದಮೇಲೆ ನಾವು ಇನ್ನೊಂದು ಸರಿ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿ ಬರಿಸಿ, ಅದಾದಮೇಲೆ ನಮಗೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಉಪ್ಪು ಖಾರ ಎಲ್ಲ ನೋಡಿ ಟೇಸ್ಟ್ ಮಾಡಿ ಮತ್ತೆ ಹಾಕ್ಕೊಂಡು, ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಅದಿನ್ನು ಕಾಳು ಮತ್ತು ತರಕಾರಿ ಇನ್ನೂ ಸ್ವಲ್ಪ ಬೇಯಬೇಕಲ್ವಾ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸೋದು. ಕೂಗ್ಸೋದೇನು ಬೇಡ, ಆವಾಗಲೇ ಬೇರೆ ಮಸಾಲೆನಲ್ಲಿ ಬೆಂದಿತ್ತು. ಇವಾಗ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಅಂತ ಹೇಳ್ಬಿಟ್ಟು ಅವರೇ ಪ್ರಿಯ ಅವರು ಸಾಕು ಹಿಂಗೆ ಬೇಯಿಸೋಣ ಅಂತ ಹೇಳ್ಬಿಟ್ಟು ಅವ್ರು ಓಪನ್ನಾಗಿ ಅವ್ರು ಜಾಸ್ತಿ ಸಾಂಬಾರು ಮಾಡೋದು. ನಾನಾದರೆ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತೀನಿ. ಇನ್ನು ಸುಂಡೆಕಾಯಿ ಕಾಣ್ತಾನೆ ಇರಲಿಲ್ಲ ಇಷ್ಟೊಂದು ತರಕಾರಿ ಹಾಕಿದ್ದಕ್ಕೆ. ಬಟ್ ಇದನ್ನು ಮಾಡಬೇಕು ಅಂದರೆ ಬರೀ ಬೇಳೆ ಮತ್ತು ಟೊಮೊಟೊ, ಬೇಳೆ ಸಾರು ಮಾಡ್ತೀವಲ್ಲ, ಬೇಳೆ ಟೊಮೊಟೊ ಹಾಕಿ ಬರೀ ಬೇಳೆ ಸಾರು ಮಾಡ್ತೀವಲ್ಲ, ಅದಕ್ಕೆ ಮಾತ್ರ ಈ ಸುಂಡೆಕಾಯಿ ಹಾಕ್ಬೇಕಂತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತಾಯಿದ್ರು. ನಾನು ಇದೆಲ್ಲ ಇತ್ತಲ್ಲ ವೇಸ್ಟ್ ಆಗುತ್ತೆ, ಕಾಳು ಬೇರೆ ನೆನಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ಥರ ಸ್ಟೈಲಲ್ಲಿ ಮಾಡಿಸ್ದೆ. ನೆಕ್ಸ್ಟ್ ಟೈಮ್ ಸಿಕ್ತಾಗ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಅವರೇ ಗೆಣ್ಣಾಲು ಕೊಟ್ಟಿದ್ದರು ಪ್ರಿಯಾ ಅವರು. ಹಾಲಿದೆ ಬೇಕಾ ಅಂತೇಳಿ ಅದರಲ್ಲಿ ನಾನು ಗೆಣ್ಣು ಮಾಡ್ಕೊಂಡಿದ್ದೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಡೇ ನಮಗೆ ಗೊತ್ತಿರೋರದೇ ಒಬ್ರದ್ದು ಪಾಪು ಅವ್ರದ್ದು ನಾಮಕರಣ ಇತ್ತು. ಈ ಕಡೆ ಎಲ್ಲ ನಾಮಕರಣಕ್ಕೆ ನಾನ್ ವೆಜ್ ಮಾಡ್ತಾರೆ, ತಿಂದಿಲ್ದಿರೋರಿಗೆ ಊಟನೂ ಕೂಡ ಮಾಡ್ತಾರೆ. ಮಾಮೂಲಿ ವೆಜ್ಜು ಇರುತ್ತೆ, ನಾನ್ ವೆಜ್ಜು ಇರುತ್ತೆ. ಈ ಕಡೆ ಎಲ್ಲದಕ್ಕೂ ನಾನ್ ವೆಜ್ಜೇ. ಒಂದು ಮಗುದು ಬರ್ಡೇಗೂ ನಾನ್ ವೆಜ್ಜು, ನಾಮಕರಣಕ್ಕೂ ನಾನ್ ವೆಜ್ಜು, ಬೀಗ್ರೂಟ ಮಾಡಿದ್ರು ನಾನ್ ವೆಜ್ಜು, ಮತ್ತು ಒಂದು ಹೊಸ್ಕೆ ಅದೇ ಆರತಿ ಶಾಸ್ತ್ರ ಅಂತಾರಲ್ಲ, ಹೆಣ್ಮಕ್ಳು ಹೋಗಿ ಆರತಿ ಶಾಸ್ತ್ರ ಮಾಡ್ತಾರಲ್ಲ ಅದಕ್ಕೂ ನಾನ್ ವೆಜ್ ಮಾಡ್ತಾರೆ. ಆಮೇಲೆ ಯಾರಾದರೂ ತೀರ್ಕೊಂಡ್ರೆ ತಿಥಿಗೂ ನಾನ್ ವೆಜ್ಜು, ವರ್ಷ ತಿಂಗಳು ತಿಥಿಗಳು ಮಾಡಿದ್ರು ಅದಕ್ಕೂ ನಾನ್ ವೆಜ್ಜು, ಎಲ್ಲದಕ್ಕೂ ನಾನ್ ವೆಜ್ಜು. ಈ ಕಡೆ ಭಾಗದಲ್ಲಿ ನಾವು ಕರೀತಾರೆ ಎಷ್ಟೊಂದು ಜನ ಗೊತ್ತಿರೋರು, ಎಲ್ಲದಕ್ಕೂ ನಾವು ಹೋಗಲ್ಲ. ತುಂಬ ಹತ್ರ ಇರೋರಿಗೆ ಫಂಕ್ಷನ್ಗೆ ಹೋಗ್ತೀವಿ. ಆಮೇಲೆ ಕುರಿ ಮಟನ್ ಅಷ್ಟೇ ನಾವು ತಿನ್ನೋದು, ನಾವು ಮೇಕೆ ಮಟನ್ ತಿನ್ನಲ್ಲ. ಆಲ್ಮೋಸ್ಟ್ ನಾನ್ ವೆಜ್ಜು ಅಂತ ಅಂದರೆ ಮೇಕೆ ಮಟನ್ನೇ ಜಾಸ್ತಿ ಮಾಡೋದು. ಸೊ ಈ ಕಡೆನೂ ಮೇಕೆ ಮಟನ್ನು ಜಾಸ್ತಿ ಓಡುತ್ತೆ, ಈ ಕಡೆ ಎಲ್ಲ ಅದೇ ಫೇಮಸ್ಸು. ಹಂಗಾಗಿ ಕೇಳಿಬಿಡ್ತೀವಿ ನೀವು ಯಾವುದು ಮಟನ್ ತರಿಸೋದು ಅಂತ. ಅವರೇನೋ ಕುರಿ ಮಟನ್ನು ಅಂದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಏನಿಲ್ಲ ಚಿಕನ್ ತಿನ್ಕೊಂಡು ಹೋಗಿರೋಂತೆ ಬನ್ನಿ ವೆಜ್ಜು ಇರುತ್ತೆ ಅಂತೆಲ್ಲ ಹೇಳ್ತಾರೆ. ವೆಜ್ಜು ಓಕೆ ಆಯಿತು, ಬಟ್ ಚಿಕನ್ನು ನಮ್ಮ ಮನೆಯವ್ರು ಹೇಳ್ತಾರೆ ಚಿಕನ್ನ ಅದೇ ಸೌಡ್ ತೆಗ್ದು ಇದಕ್ಕೆ ಇಟ್ಟಿರ್ತಾರೆ, ಈ ಸೌಡ್ ತೆಗ್ದು ಅದಕ್ಕೆ ಇಟ್ಟಿರ್ತಾರೆ, ಎಲ್ಲ ಒಂದೇ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಫಂಕ್ಷನ್ಗೆ ನೋಡಿ ಅದಕ್ಕೆ ಹೋಗೋದೆಲ್ಲ ಬೇರೆ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಬಂದುಬಿಡ್ತೀವಿ. ಇನ್ನು ಇಲ್ಲಿ ನಿಂತಿದ್ದಾರಲ್ಲ ಮೇಡಮ್ ಇವರು, ನಾನು ಇವ್ರ ಹತ್ರ ಬ್ಯೂಟಿಷಿಯನ್ ಕೋರ್ಸ್ ಕಲೀಲಿಕ್ಕೆ ಅಂತ ಬಂದಿದ್ದೆ. ಆವಾಗ ಚೆನ್ನಾಗಿ ಕ್ಲೋಸಾಗಿ ಫ್ರೆಂಡ್ ಆದವರು. ಬಟ್ ನಾನು ಅದನ್ನು ಆ ಕೋರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಒಂದು 15 ಡೇಸು ಇಲ್ಲ 20 ಡೇಸ್ ಬಂದೇನೋ ಅಷ್ಟೇ, ಆಮೇಲೆ ನಾನು ಬರಲಿಲ್ಲ. ಸೊ ಅವಾಗ ಹಾಗೆ ಪರಿಚಯ ಆದವರು, ಇವಾಗ ಹಂಗೆ ಕಾಂಟ್ಯಾಕ್ಟಲ್ಲಿದ್ದೀವಿ. ಏನೇ ಫಂಕ್ಷನ್ ಆದರೂ ಅವರು ಕರೀತಾರೆ, ನಾವು ಕರಿತೀವಿ, ಬರ್ತಾರೆ. ಸೊ ಹಂಗೆ ಅಲ್ಲೆಲ್ಲ ಬಂದಿದ್ದವರೆಲ್ಲ ಪರಿಚಯ ಇದ್ರಲ್ವ, ಮಾತಾಡಿಸ್ತಾಯಿದ್ರು. ಇನ್ನು ನಾವು ಫಂಕ್ಷನ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನಮ್ಮ ಹಸ್ಬೆಂಡು ಮೈಸೂರಿಗೆ ಹೋಗಿದ್ರು, ಅದೇ ರೋಡಲ್ಲೇ ಬರ್ತೀನಿ ಕರ್ಕೊಂಡು ಹೋಗ್ತೀನಿ. ಸರಿ ಆಯಿತು ಬಾ ಅಲ್ಲಿ ರೋಡಿಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಲೇಪನ್ನು ಅಲ್ಲೊಂದು ಶಾಪ್ಗೆ ಹೋಗಿದ್ದೆ, ಇಷ್ಟಪಟ್ಟು ಇಕ್ಕಿ ಪಂಚ್ ಕೊಡ್ಸ್ಕೊಂಡ. ಅವನಿಗೂ ಸುದೀಪ್ ಅಂದರೆ ಇಷ್ಟ ಅಂತೆ, ನೋಡಿ ಹೆಂಗೆ ಹೇಳ್ತಾವನೆ. ತೋರಿಸು ಯಾರವರು? ಸುದೀಪ್. ಹಾಂ ಸುದೀಪ್ ಯಾವ ಫಿಲಮ್ ನೋಡಿದ್ಯಪ್ಪ ನೀನು? ಅವತ್ತು ನೋಡ್ಲಿಲ್ವಾ? ಅದ್ರ ಹೆಸರೇನು? ಸುದೀಪ್ ಫಿಲಮ್ ಹೆಸರೇನು? ಯಾಪಸ್ಕೋ.
ವೆರಿ ಗುಡ್. ಮ್ಯಾಕ್ಸ್ ಮೂವಿ ನೋಡಿದ್ದಾ? ಇನ್ನೂ ನೀನು ಚಿಕ್ಕವನಿದ್ದಾಗೆಲ್ಲ ಕರ್ಕೊಂಡು ಹೋಗಿದ್ದೀವಿ, ನಿಂಗೆ ನೆನಪಿಲ್ಲ. ಬೇರೆ ಬೇರೆ ಫಿಲಮ್ಗೆಲ್ಲ. ಯಾವ ಬೇರೆ ಹೆಸರು? ಸುದೀಪ್ ಅಂದ್ರೆ ಇಷ್ಟನಾ ನಿಂಗೆ? ಹಾಂ, ನಮಗೂ ಇಷ್ಟ ಗೊತ್ತಾ. ನನಗೆ ನಿರಿಮಾಮಂಗೆ ಇಬ್ಬರಿಗೂ ಇಷ್ಟ. ನಿಂಗೂ ಇಷ್ಟನಾ ಸುದೀಪ್ ಅಂದರೆ? ಅಮ್ಮ ಇದು ಒಂದು ದಿವಸ ಆಯ್ತು ತಗೊಂಡು. ಈಗಲ್ವೇನೋ ತಗೊಂಡಿದ್ದು? ಒಂದು ದಿವಸ ಆಯ್ತು ತಗೊಂಡು. ಹಿಂದೆ ಬಾರೋ. ಇನ್ನು ನಮ್ಮ ಅಪ್ಪಿ ಕೂಡ ಬಂದರು. ಹಂಗೆ ಬರ್ತಾ ಪಾಟ್ ಎಲ್ಲ ತೊಗೊಂಡು ಗಿಡ ಎಲ್ಲ ತೊಗೊಬಂದ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಇಷ್ಟ ಗಿಡ ಎಲ್ಲ ನೆಡೋಕ್ಕೆ. ನನಗೂ ಇಷ್ಟನೇ. ಅವು ಚೆನ್ನಾಗಿ ಬೆಳೆದು ಚೆನ್ನಾಗಿ ಹೂವು ಬಿಟ್ಟರೆ ಇಷ್ಟ. ಒಂದೊಂದು ಎಷ್ಟು ಬೆಳೆಸಿರೋ ಹೂವನೇ ಬಿಡೋಲ್ಲ. ಅವಾಗ ಬೇಜಾರಾಗ್ಬಿಡುತ್ತೆ, ಹೂವನೇ ಬಿಡಲಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇವ್ರಿಗೆ ತುಂಬಾ ಇಷ್ಟ ಶೋ ಗಿಡ ಅದೆಲ್ಲ ಬೆಳೆಸ್ಲಿಕ್ಕೆ. ಇನ್ನು ಮನೆಗೆ ಕೂಡ ಬಂದ್ವಿ. ಅವತ್ತು ಸಂಡೇ ಆಗಿದ್ದರಿಂದ ಮನೆಗೆ ಬಂದಮೇಲೆ ಫಿಲಮ್ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ತುಂಬ ದಿನಗಳಿಂದ ಈ ರೆಸಿಪಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ನಿಮಗೆ. ಏನು ಅಂತ ಅಂದರೆ ತುಂಬ ಹೆಲ್ದಿ ರೆಸಿಪಿ ಕೂಡ, ಮತ್ತು ಒಳ್ಳೆಯದು. ಏನು ಈ ಹೆಣ್ಮಕ್ಳುಗಳಿಗೆ ಋತುಮತಿ ಆಗಿರ್ತಾರಲ್ಲ, ಸೊ ಅವ್ರಿಗೆ ಆ ಟೈಮಲ್ಲಿ ಕೊಡೋವಂಥ ಸ್ನ್ಯಾಕ್ಸು ಅಂತಲೇ ಅಂದ್ಕೊಳ್ಳಿ. ಇದು ರೆಸಿಪಿ ಅನ್ನೋದಕ್ಕಿಂತ ಸ್ನ್ಯಾಕ್ಸು ನಮಗೆಲ್ಲ ಕೊಡೋರು. ನಮಗೆ ನಮ್ಮ ಅಮ್ಮವ್ರಿಗೆಲ್ಲ ಈ ಥರ ಎಲ್ಲ ಮಾಡಿ ಕೊಡೋರಂತೆ. ನಮಗೂ ಇದೇ ಥರನೇ ಮಾಡಿ ಕೊಟ್ಟಿದ್ದು. ಇದೆಲ್ಲ ತುಂಬ ಫೇಮಸ್ ನಮ್ಮ ಕಡೆ. ಆವಾಗಲೇ ಅಂತಲೇ ಅಲ್ಲ, ಇದು ತಿನ್ನಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರುತ್ತೆ. ಆವಾಗ ಮಾಡ್ಕೊಂಡು ತಿಂದರೂ ಏನು ತಪ್ಪಿಲ್ಲ. ಇದು ಹೆಂಗೆ ಮಾಡೋದು ಅಂತ ಅಂದರೆ, ಕೊಬ್ಬರಿನ ಈ ಥರ ಚೆನ್ನಾಗಿ ಸಣ್ಣಗೆ ಹಚ್ಚಬೇಕು. ಹಚ್ಚಿಬಿಟ್ಟು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಡಬೇಕು. ಸೊ ಅದಕ್ಕೂ ಮೊದಲು ಆ ಬಾಕ್ಸ್ಗೆ ತುಪ್ಪ ಹಾಕಿಡಬೇಕು. ತುಂಬ ಅಂದರೆ ಆ ಕೊಬ್ಬರಿ ನೆನೆಯುವಷ್ಟು ತುಪ್ಪ ತೊಗೊಬೇಕು. ಜಾಸ್ತಿ ಅಂತ ಏನಿಲ್ಲ. ಮತ್ತು ಅದನ್ನು ತುಪ್ಪ ಮತ್ತೆ ನೀವು ರೈಸ್ಗೆಲ್ಲ ಬಳಸ್ಕೊಬೋದು, ಏನಾಗಲ್ಲ. ಇದನ್ನು ಸ್ವಲ್ಪ ಅಂದರೆ ನಿಮ್ಮ ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರ ಅದು ಮುಳುಗೋವಷ್ಟು ತುಪ್ಪ ಹಾಕಬೇಕು. ಆ ಥರ ಹಾಕಬೇಕು. ಅಂದರೆ ಮನೆ ತುಪ್ಪ ಆದರೂ ಪರವಾಗಿಲ್ಲ, ಅಂದರೆ ಅಂಗಡಿಯದಾದರೂ ಪರವಾಗಿಲ್ಲ, ಮನೆಯದಾದರೂ ಪರವಾಗಿಲ್ಲ. ಹಸಿಂದು ಎಮ್ಮೆದು ಅನ್ನೋ ಥರನೂ ಏನಿಲ್ಲ. ಯಾವ ತುಪ್ಪ ತಿಂತೀರೋ ಅದು, ನಿಮ್ಮ ಮನೆಯಲ್ಲಿ ಯಾವ ತುಪ್ಪ ಇರುತ್ತೋ ಅದನ್ನು ಕಾಯಿಸ್ಬಿಟ್ಟು ಹಾಕಿ. ಗಟ್ಟಿದೇ ಹಾಕಬೇಡಿ, ಗಟ್ಟಿ ಜಾಸ್ತಿ ಎಳ್ಕೊಳ್ಳುತ್ತೆ. ಅಂದರೆ ಕ್ವಾಂಟಿಟಿ ಗೊತ್ತಾಗಲ್ಲ, ಜಾಸ್ತಿ ಬೇಕು ಅಂತ ಹಾಕ್ತಾನೆ ಇರ್ತೀವಿ. ಸೊ ಕಾಯಿಸ್ಬಿಟ್ಟು ಹಾಕಿದ್ರೆ ನೀಟಾಗಿ ನೀರು ಥರ ಇರುತ್ತಲ್ಲ, ಬೇಗ ಎಲ್ಲ ಸ್ಪ್ರೆಡ್ ಆಗುತ್ತೆ ಎಲ್ಲ ಕೊಬ್ಬರಿಗೂ. ಹಾಗಾಗಿ ನಾನೊಂದು ಪುಟಾಣಿ ಲಂಚ್ ಬಾಕ್ಸ್ ಇರುತ್ತಲ್ಲ, ಊಟದ ಬಾಕ್ಸು, ಅದಕ್ಕೆ ಹಾಕ್ಬಿಟ್ಟು ಇಟ್ಟೆ. ತುಂಬ ದಿನದಿಂದ ಮಾಡಬೇಕು ಲೇಪನಕ್ಕೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ. ಇದು ಹೆಣ್ಮಕ್ಳಿಗೆ ಅಂತಲೇ ಅಲ್ಲ, ಗಂಡು ಮಕ್ಕಳು ಕೂಡ ತಿನ್ಬೋದು. ಸೊಂಟ ಭದ್ರ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕೊಡೋರು ಆ ಟೈಮಲ್ಲಿ. ನಮ್ಗೆ ಆ ಟೈಮೇ ಅಂತಲೇ ಅಲ್ಲ, ನಮ್ಮ ಅಮ್ಮರು ಅವಾಗೆಲ್ಲ ಹಸು ಎಮ್ಮೆ ಅಂತೆಲ್ಲ ಸಾಕೋರಲ್ವ. ಏನು ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆವಾಗಿನ ಕಾಲದಲ್ಲಿ ಬೆಣ್ಣೆ, ತುಪ್ಪ, ಮೊಸರು, ಹಾಲು, ಮಜ್ಜಿಗೆ ಇದೆಲ್ಲ ಚೆನ್ನಾಗಿ ತಿಂದವ್ರೆ ಆವಾಗಿನ ಕಾಲದಲ್ಲಿ. ಸೊ ನಾವು ಕೂಡ ಅಷ್ಟೇ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ನಾವು ಚಿಕ್ಕವರಿದ್ದಾಗ ಇದು ಏನು ಬೆಣ್ಣೆ, ಹಾಲು, ಮೊಸರು, ಕೆನೆ ಮತ್ತು ತುಪ್ಪ ಈ ಥರದ್ದೆಲ್ಲ ತಿಂದೇ ನಾವು ಚೆನ್ನಾಗಿ ದೊಡ್ಡವರಾಗಿರೋದು. ಅದಕ್ಕೂ ಏನೋ ಗೊತ್ತಿಲ್ಲ, ನಾವು ಎಷ್ಟು ಸ್ಟ್ರೆಂತಾಗಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಡೈರಿಗೆಲ್ಲ ಕೊಡ್ತಾನೆ ಇರಲಿಲ್ಲ, ಯಾರಿಗೂ ಬೇರೆಯವ್ರಿಗೂ ಕೊಡ್ತಾಯಿಲ್ಲ, ಡೈರಿಗೂ ಕೊಡ್ತಾಯಿಲ್ಲ. ನಮ್ಮ ಮನೇಲಿ ಮಕ್ಕಳಿದ್ದಾವೆ, ಮಕ್ಕಳು ತಿನ್ನಬೇಕು ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಬರೀ ನಮಗೆ ತಿನ್ನಿಸೋರು. ಬರೀ ಅದೊಂದೇ ತಿಂದಿಲ್ಲ, ಊಟನೂ ಮಾಡಿದ್ದೀವಿ. ಆಮೇಲೆ ಹಂಗೆ ಅಂದ್ಕೊಂಬಿಟ್ಟಿರೋ ಬರೀ ಇದನ್ನೇ ತಿಂದ್ಬಿಟ್ಟಿದ್ದಾರೆ ಅಂತ. ಅಂದರೆ ಅವಾಗ ಹಂಗೆ ಅಲ್ವಾ, ಅವಾಗ ಮನೇಲೆಲ್ಲ ಹಸು ಎಮ್ಮೆ ಈ ಥರ ಎಲ್ಲ ಇರೋವು ಮನೇಲಿ. ಸೊ ಹಂಗಾಗಿ ಮನೆಯಲ್ಲೇ ಕರಾವಾಗೋದು. ಇವಾಗೆಲ್ಲ ಹೊರಗಡೆನೇ ತೊಗೊಂಬಂದು ತಿನ್ನಬೇಕು. ಅವಾಗೆಲ್ಲ ಮನೆಯಲ್ಲೇ ಸಿಗ್ತಾಯಿತ್ತು ನ್ಯಾಚುರಲ್ಲಾಗಿ. ಹಾಗಾಗಿ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ತಿಂತಾಯಿದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸ್ನ್ಯಾಕ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಹಂಗೆ ಬಾಕ್ಸಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ, ನೆನ್ಕೊಳ್ಳುತ್ತೆ ಚೆನ್ನಾಗಿ. ಬಟ್ ಅದು ಗಟ್ಟಿನೇ ಇರುತ್ತೆ, ಅದೇನು ನೆನೆಯಲ್ಲ. ಇದ್ರಲ್ಲಿ ಏನೋ ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿ ಕುಡ್ಕೊಳ್ಳುತ್ತದು, ಆವಾಗ ತಿನ್ನೋಕೆ ಚೆನ್ನಾಗಿರ್ತೈತೆ. ಅದು ಹೇಳ್ಬೇಕು ಅಂದರೆ ಒಂದು ವಾರ ನೆನೆಸೋರು ಅವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮರು. ಇವಾಗ ಇವತ್ತು ನೆನಾಕಿದ್ರೆ ನಾಳೆಗೆ ಅಲ್ಲೇ ಖಾಲಿ ಮಾಡಿದ್ವಿ ನಾವು. ಅಂದರೆ ಒಂದು ಅರ್ಧದಷ್ಟು ಖಾಲಿನೇ ಆಗೋಗ್ಬಿಟ್ಟಿತ್ತು. ಏನಿಲ್ಲ, ತುಪ್ಪದ ಜೊತೆ ತಿನ್ಬೋದು. ಈಗ ಕೊಬ್ಬರಿ ಮತ್ತು ಬೆಲ್ಲ ಹೆಂಗೆ ತಿಂತೀರಾ ಹಂಗೆ ಇದನ್ನು ಅದರಲ್ಲಿ ನೆಂದಿರುತ್ತೆ, ಇವಾಗ ತಿನ್ಬೋದು. ಚೆನ್ನಾಗಿರ್ತೈತೆ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ತುಂಬಾ ಒಳ್ಳೆಯದಿದು. ತುಪ್ಪ ಇದರಲ್ಲಿ ಮಿಗುತ್ತೆ ಲಾಸ್ಟಲ್ಲಿ, ಅದನ್ನು ಮತ್ತೆ ಕರಗಿಸಿ ಸೋಸಿ ನೀವು ಅಡುಗೆಗೆಲ್ಲ ಬಳಸ್ಕೊಬೋದು. ಮತ್ತು ಊಟಕ್ಕೆ ರೈಸ್ಗೆಲ್ಲ ಹಾಕೊಂಡು ತಿನ್ಕೊಬೋದು. ಅಥವಾ ಇದನ್ನೇ ಮತ್ತೆ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಒಂದಷ್ಟು ಕೊಬ್ಬರಿನೆಲ್ಲ ಹಚ್ಚಿ ಮತ್ತೆ
ಹಾಕ್ಬೋದು. ಬಟ್ ಬಾಯಿಗೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.